ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಇವತ್ತಿನ ದಿನದ ಪಂಚಾಂಗ, ದಿನದ ವಿಶೇಷತೆ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 20/7/2025 ಭಾನುವಾರ. ಈ ದಿನ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸುನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ. ಈ ದಿನ ಕೃತಿಕಾ ನಕ್ಷತ್ರ ಬೇರೆ ಇದೆ. ಒಂದು ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದು ಎಷ್ಟು ಶುಕ್ರದೇಶ ಇರತಕ್ಕಂಥದ್ದು ಆರ್ನಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ, ಅನುರಾಧ, ಜ್ಯೇಷ್ಠ, ಮಕೆ, ರೋಹಿಣಿ, ಮಕೆ ಇಂಥವೆಲ್ಲ 27 ನಕ್ಷತ್ರದಲ್ಲಿ 12 ನಕ್ಷತ್ರಗಳು ಒಳ್ಳೆಯ ಮಹಾನಕ್ಷತ್ರಗಳು. ಅದರಲ್ಲಿ ಕೃತಿಕಾ ನಕ್ಷತ್ರನೂ ಕೂಡ ಒಂದು ಒಳ್ಳೆ ಮಹಾನಕ್ಷತ್ರ. ಆ ಕೃತಿಕಾ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವ್ರಿಗೆ 18 ವರ್ಷ ಶುಕ್ರದೇಶ ಇರುತ್ತೆ ನೋಡಿ. ಅವ್ರಿಗೆ ಕಂಟಿನ್ಯೂಸ್ ಆಗಿ ಹಂಗೆ ಆ ಶುಕ್ರದೇಶನ ಅನುಗ್ರಹ ಅವ್ರಿಗೆ ಯಾವಾಗಲೂ ಸದಾ ಇರುತ್ತೆ. ಕುಜ ಏನು ಮಾಡ್ತಾನೆ, ಅವರ ಸ್ಥಾನದಲ್ಲಿ ಕೂತ್ಕೊಂಡು ಶುಕ್ರನ ಒಂದು ಸಹಾಯವನ್ನು ಪಡೆದು ಅವ್ರಿಗೆ ಉನ್ನತ ಸ್ಥಾನಮಾನಕ್ಕೆ ಕಲ್ಪಿಸ್ಕೊಡ್ತಾನೆ. ಛಲ ಇರ್ತಕ್ಕಂಥದ್ದು, ಯಶಸ್ಸು ಸಿಗ್ತಕ್ಕಂಥದ್ದು. ಆ ಮೇಷರಾಶಿಯಲ್ಲಿರ್ತಕ್ಕಂಥ ಕೃತಿಕಾ ನಕ್ಷತ್ರದವ್ರಿಗೆ ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ. ಈಗ ನೋಡಿ, ಕೃತಿಕಾ ನಕ್ಷತ್ರ ಇರೋದ್ರಿಂದ ಈ ದಿನ ಶುಭಕಾಲ ಬಂದು 7:30ರಿಂದ 9 ಗಂಟೆವರೆಗೂ, ಮತ್ತು ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಅಂದರೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯತೆ ಭವರೋಗಿಣಾಂ ಹೃದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಮೇಷರಾಶಿ ಕಡೆ ಗಮನ ಕೊಡೋಣ. ಸಡಗರ ಸಂಭ್ರಮದಿಂದನೇ ಇರ್ತೀರ. ಈ ದಿನ ತಾಯಿಯ ಆಶೀರ್ವಾದ, ಮಲೈ ಮಹದೇಶ್ವರನ ಆಶೀರ್ವಾದ ಸದಾ ಯಾವತ್ತೂ ನಿಮ್ಮ ಮೇಲೆ ಇರ್ತದೆ. ಈ ದಿನ ಮೇಷರಾಶಿಯವರಿಗೆ ತುಂಬ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಸಡಗರ ಸಂಭ್ರಮ ಅಂತದೆ, ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು. ವೃಷಭರಾಶಿಯವರಿಗೆ ಅಭಿಮಾನಕವಾಗಿರ್ತಕ್ಕಂಥದ್ದು, ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು. ಮಿಥುನ ರಾಶಿಯವರಿಗಂತೂ ಈ ದಿನ ಸಂತೃಪ್ತಿ ತರ್ತಕ್ಕಂಥದ್ದು. ನೀವು ಯಾವುದೇ ಕೆಲಸ ಮಾಡಿದ್ರೂ ಒಂದು ಅಚೀವ್ಮೆಂಟ್ ಮಾಡೋದನ್ನಪ್ಪ ಇವತ್ತು ಸಮಾಧಾನ ಆಗಿದೆಯಪ್ಪ ಅಂತಕ್ಕಂಥದ್ದು. ಕಟಕ ರಾಶಿಯವ್ರಿಗಂತೂ ಮಿತ್ರತ್ವ, ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ, ನಿಮಗೆ ಒಳ್ಳೊಳ್ಳೆ ಮಿತ್ರತ್ವಗಳು ಸಿಗ್ತವೆ, ಅಚೀವ್ಮೆಂಟ್ ಮಾಡ್ತೀರಿ, ಪ್ರಪೋಸ್ ಮಾಡ್ತೀರಿ ಬೇರೆಯವ್ರಿಗೆ ನೀವು. ಆಮೇಲೆ ಇಂಥವ್ರನ್ನೇ ನಾನು ಮದುವೆ ಆಗಬೇಕು ಅಂತ ಇವತ್ತು ನೀವು ಒಂದು ಮನಸ್ಸಲ್ಲಿ ತೊಗೊಂಡ್ಬಿಡ್ತೀರ ಮನಸ್ಸಿಗೆ. ಸಿಂಹರಾಶಿಯವರಿಗೆ ನೆಂಟರಿಷ್ಟಗಳು, ಬಂಧು ಬಾಂಧವರುಗಳು ಎಲ್ಲರೂ ಆಗಮನವಾಗ್ತಕ್ಕಂಥ ದಿನ. ಇದನ್ನು ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ನಿಮಗೆ. ಕನ್ಯಾ ರಾಶಿಯವ್ರಿಗಂತೂ ತುಂಬ ಆಸೆ ಇರ್ತಕ್ಕಂಥದ್ದು ಈ ದಿನ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು, ಈ ಥರ ಮಾಡಬೇಕು ಅಂತ ನಿಮಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ತುಲಾರಾಶಿಯವರಿಗೆ ಆದೇಶ ಕೊಡ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಆದೇಶವನ್ನು ಮಾಡ್ತಕ್ಕಂಥದ್ದು, ಗೈಡೆನ್ಸ್ ಮಾಡ್ತಕ್ಕಂಥದ್ದು ಈ ರೀತಿ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೋಪಕ್ಕೆ, ಉದ್ರೇಕಕ್ಕೆ ಮನಸ್ಸು ಕೊಡ್ತೀರಿ. ಸ್ವಲ್ಪ ಉದ್ರೇಕಕ್ಕೆ ತಾಳ್ಮೆ ತಗೊಳ್ಳಿ, ಸ್ವಲ್ಪ ಸಮಾಧಾನ ಆಗಿರಿ. ಧನುಷು ರಾಶಿಯವರಿಗೆ ಈ ದಿನ ನೀವು ತುಂಬ ದುಃಖ ಪಡ್ತಕ್ಕಂಥ ದಿನ. ಅಂದರೆ ನೀವು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇಡೀ ಜೀವನವನ್ನು ನೀವು ಕೊರಗಬೇಕಾಗ್ತದೆ. ಆ ಥರ ಒಂದು ದುಃಖಕರವಾಗಿರ್ತಕ್ಕಂಥದ್ದು ಸನ್ನಿವೇಶ ನಡೀತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯಾಗಿರಿ, ಹುಷಾರಾಗಿರಿ. ಮಕರ ರಾಶಿಯವ್ರಿಗಂತೂ ಈ ದಿನ ಬೇರೆಯವರಿಗೆ ನೀವು ಕೂಡಿಟ್ಟ ಹಣವನ್ನು ಇನ್ವೆಸ್ಟ್ಮೆಂಟ್ಗೆ ಅಂತ ದುಡ್ಡು ಕೊಡ್ತೀರ ಈ ದಿನ. ಆಮೇಲೆ ಯಾವುದಾದ್ರು ಒಂದು ಭೂಮಿ ಖರೀದಿ ಮಾಡುವಂಥ ಯೋಗ ಫಲ ಜಾಸ್ತಿ ಇರುತ್ತೆ. ಕುಂಭರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಹೆಚ್ಚುವಾಗಿ ನಿಮಗೆ ಜನ ಗುರುತಿಸುವಂಥ ಕೆಲಸಗಳನ್ನು ಮಾಡ್ತೀರಿ, ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ಯಥೇಚ್ಛವಾಗಿ ನಿಮಗೆ ಗುರು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ತಕ್ಕಂಥದ್ದು. ಈಗ ಬರೋ ಅಮಾವಾಸ್ಯೆ ಮೀರಿದ ಮೇಲೆ ನಿಮಗೆ ಆ ಒಂದು ಶನಿಯ ಒಂದು ಅನುಗ್ರಹದಿಂದ ಹೊರಗಡೆ ಬಂದು ಗುರುವಿನ ಆಶೀರ್ವಾದ ನಿಮಗೆ ಸದಾ ಯಾವತ್ತೂ ಇರುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಎಲ್ಲಮ್ಮ, ಉದೋ ಎಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾತ್ಮಲಯ.
ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ತಾಯಿ ಜಗನ್ಮಾತೆ ಆದಿಶಕ್ತಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ತಾಯಿ ಜಗನ್ಮಾತೆ ಸ್ವರೂಪಿಣಿಯೇ ನಮಃ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.